ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಆಗಸ್ಟಂದು ನಿನ್ನೆ ಬರ್ತಡೇ ಆಯಿತು. ಸೊ ಹಿಂಗಾಗಿ ಇವತ್ತು ಗಿಫ್ಟ್ ಓಪನ್ ಮಾಡ್ತಾ ಇದ್ದಾನೆ. ಸೊ ಅವ್ನು ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದಾನೆ. ಸೊ ನೋಡೋಣ ಏನೇನು ಗಿಫ್ಟ್ಸ್ ಬಂದಿದೆ ಅಂತ. ಹಾಗೆ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಸೊ ಇವಾಗ ಆಗಷ್ಟೇ ಇರೋದು ಬೆಳಗಾವಿಯಲ್ಲಿ. ಇವಾಗ ಸಮ್ಮರ್ ಹಾಲಿಡೇಸ್ ನಡೆದಿರೋದ್ರಿಂದ 2 ಮಂತ್ಸು ಬೆಳಗಾವಿಯಲ್ಲಿದ್ದಾನೆ. ಒಂದು ಏಪ್ರಿಲಲ್ಲಿ ಬರ್ತಡೇ ಬರೋದ್ರಿಂದ ಪ್ರತಿಯೊಂದು ಬರ್ತಡೇ ಕೂಡ ನಮ್ಮ ಮಮ್ಮಿ ಮನೆಯಲ್ಲೇ ಆಗೋದು. ಸೊ ಹಿಂಗಾಗಿ ಅವ್ನು ತುಂಬ ಒಂದು ಚಿಕ್ಕ ಮಕ್ಕಳು ಇವ್ನು ನೋಡಿದ ಮೇಲೆ ನನಗೇನು ಅನಿಸಿದ್ದಂದರೆ, ನಾವು ಯಾವುದೇ ಚಿಕ್ಕ ಮಕ್ಕಳನ್ನ ನೋಡೋಕೆ ಹೋದಾಗ ಅಥವಾ ಅವ್ರ ಬರ್ತಡೇಗೆ ಹೋದಾಗ ಟಾಯ್ಸ್ ತೊಗೊಂಡೋದ್ರೆ ತುಂಬ ಅವರು ಖುಷಿಯಾಗಿರ್ತಾರೆ ಅಂತ. ಅವ್ನಿಗೆ 2-3 ಒಂದು ಗಾಡಿ ಇರ್ತಾವಲ್ವ ಆಟ ಆಡೋದು, ಕಾರು, ಥಾರು ಅದು ಬಂದಿತ್ತು. ಮತ್ತು ಡ್ರೋನು, ಸೈಕಲ್ಲು ನನ್ನ ತಮ್ಮ ತಂದಿದ್ದ. ಡ್ರೋನು ಮತ್ತು ಇನ್ನೊಂದಷ್ಟು ಎಜುಕೇಷ್ನಲ್ ಟಾಯ್ಸ್ನ ನನ್ನ ದೊಡ್ಡಣ್ಣ ತಂದಿದ್ದ. ಸೊ ಹಿಂಗಾಗಿ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಟ್ಟು ಅವನು. ಚಾಕ್ಲೇಟ್ ಬಾಕ್ಸ್ 2 ಬಂದಿತ್ತು. ಇನಿಷಿಯಲ್ ಟೈಮ್ನಲ್ಲಿ ಚಾಕ್ಲೇಟ್ಗಿಂತ ಟಾಯ್ಸ್ ಹತ್ರ ತುಂಬ ಫೋಕಸ್ ಮಾಡ್ತಾ ಇದ್ದ. ಯಾವಾಗ ಟಾಯ್ಸ್ ನೋಡಿ ಮುಗಿಸಿದ್ದ ಆಮೇಲೆ ಚಾಕ್ಲೇಟ್ ಇಷ್ಟ ಆಯಿತು. ಅಲ್ಲಿವರೆಗೂ ಚಾಕ್ಲೇಟ್ ಬಾಕ್ಸ್ ಟಚ್ಚೇ ಮಾಡ್ತಾ ಇರಲಿಲ್ಲ ಅವನು. ಸೊ ಅವನ ಜೊತೆ ಟೈಮ್ ಪಾಸ್ ಮಾಡ್ತಾ ಒಂದು ಚಾಕ್ಲೇಟ್ಸ್ ಎಲ್ಲ ತಿಂತಾ. ಇನ್ನು ಬಂದುಬಿಟ್ಟು ಖರ್ಚು ಎಷ್ಟಾಯಿತು ಅಂತ ನೋಡೋದಾದರೆ, ನಾವು ಫುಡ್ಡೆಲ್ಲ ಕ್ಯಾಟ್ರಿಂಗ್ ಕೊಟ್ಟಿದ್ವಿ, ಡೆಕೋರೇಷನ್ನು ಕೊಟ್ಟಿದ್ವಿ. ಸೊ ಎಲ್ಲ ಸೇರಿ ಹತ್ತತ್ರ 18,000 to 19,000 ಖರ್ಚು ಬಂತು ನಮ್ಮದು. 50 ಜನನ ಮಾತ್ರ ಇನ್ವೈಟ್ ಮಾಡಿದ್ವಿ. ಹಿಂಗಾಗಿ 18,000ಅಲ್ಲಿ ಬರ್ತಡೇ ಚೆನ್ನಾಗಿ ಖುಷಿಯಾಗಿ ಮುಗೀತು. ಇನ್ನು ಅಲ್ಲಿಂದ ನಾನು ಒಂದು 15 days ಆದರೂ ಆಗಷ್ಟೇ ಮಮ್ಮಿ ಮನೇಲಿ ಇರಲಿ ಅಂತ ನಾನು ವಾಪಸ್ ಪುನಃ ಬ್ಯಾಂಗ್ಳೂರಿಗೆ ಬಂದೆ. ಬರ್ತಾ ಅಣ್ಣ ನನಗೆ ಇದೊಂದು ಹಣ್ಣು, ಕಾಜು ಆ್ಯಪಲ್ ಅಂತಾರಲ್ವ ಅದು, ಕವಳೆ ಹಣ್ಣು, ಹಾಗೆ ಮೈಸೂರು ಪಾಕು, ಚಕ್ಲಿ ಇದೆಲ್ಲ ಟ್ರೈನಲ್ಲಿ ತಿನ್ಕೊಂಡು ಹೋಗಿ ಅಂತ. ಇದು ಒಂಥರ ಖರ್ಜೂರ ಥರ ಇತ್ತು, ಸಿಂಧಿ ಹಣ್ಣು ಅಂತಾರಂತೆ, ಇದಾಗಿರ್ಬೋದು. ಮತ್ತು ಕಾಯಿ ಕವಳೆ ಹಣ್ಣು ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಹೀಗಾಗಿ ಎಲ್ಲನೂ ಪ್ಯಾಕ್ ಮಾಡಿಕೊಟ್ಟಿದ್ರು. ಒಂದಷ್ಟು ಟ್ರೈನಲ್ಲಿ ತಿಂದ್ವಿ, ಇನ್ನು ಉಳಿದಷ್ಟು ಆಮೇಲೆ ತಿನ್ನೋಣ ಅಂತ ಎಲ್ಲನೂ ಎತ್ತಿಟ್ಕೊತಾ ಇದ್ದೆ. ಇದು ಬಂದುಬಿಟ್ಟು ಬೆಳಗಾವಿಯ ಒಂದು ಫೇಮಸ್ ಅಜಂತ ಹೋಟೆಲಲ್ಲಿರೋ ಒಂದು ಮೈಸೂರು ಪಾಕು. ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ, ತುಂಬ ಸಾಫ್ಟಾಗಿ ಡಿಫ್ರೆಂಟಾಗಿ. ಹಿಂಗಾಗಿ ಸೊ ಅದೆಲ್ಲ ಕೊಟ್ಟು ಕಳಿಸಿದ್ರು. ಎಲ್ಲನೂ ಆರಾಮಾಗಿ ತಿಂತಾ ಇದ್ವಿ. ಒಂದು 15 ದಿನ ಅವನಿಗೂ ಕೂಡ ಸಪ್ರೇಟಾಗಿ ಮಮ್ಮಿ ತಮ್ಮ ಎಲ್ಲರ ಜೊತೆ ಇದ್ದ ಅಂದರೆ ಒಂದು ಸ್ವಲ್ಪ ಅವನಿಗೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಒಂದು 15 days ಅವನ್ನ ಬಿಟ್ಟು ಬಂದಿದ್ದೀನಿ. ಇವಾಗ ಪುನಃ ಮೇ 1ನೇ ತಾರೀಕು ಅಥವಾ 2ನೇ ತಾರೀಕು ಪುನಃ ಬೆಳಗಾಂಗೆ ಹೋಗ್ತಾ ಇದ್ದೀನಿ. ಬಜೆಟ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿಯೇ ಬರ್ತಡೇ ಸೆಲೆಬ್ರೇಷನ್ ಆಯಿತು. ಹೀಗಾಗಿ ತುಂಬಾ ಖುಷಿ ಆಯಿತು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಸೊ ಈ ಹಣ್ಣು ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೀವೇನಂತೀರಾ ಅಂತ ಹೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.